ಎಲ್ಲರಿಗೂ ನನ್ನ ನಮಸ್ಕಾರ. ನಯನ ರೆಸಿಪೀಸ್ ಬಾಕ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ, ತುಂಬಾ ಹೆಲ್ತಿಗೆ ಒಳ್ಳೆಯದಿದು. ಇದನ್ನು ಕುಡಿಯೋದ್ರಿಂದ ಮಂಡಿ ನೋವು ಕಡಿಮೆ ಆಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಹೆಚ್ಚಿನ ಕೊಬ್ಬಿನ ಅಂಶ ಕರಗುತ್ತೆ, ಆಮೇಲೆ ಎನರ್ಜಿ ಆಗಿ ನಮ್ಮ ಎನರ್ಜಿ ಬೂಸ್ಟರ್ ಥರ ವರ್ಕ್ ಮಾಡುತ್ತೆ ಇದು. ಹಾಗೆ ನಮ್ಮ ಮಂಡಿ ನೋವು, ಬೆನ್ನು ನೋವು, ಕೈ ನೋವು ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ರಕ್ತಹೀನತೆನ ಕಡಿಮೆ ಮಾಡುತ್ತೆ ನಿಮಗೆ ಇದನ್ನು ಕುಡಿಯೋದ್ರಿಂದ, ಡೈಲಿ ಕುಡಿಯೋದ್ರಿಂದ. ನಾನು ಸಹ ಡೈಲಿ ಇದನ್ನು ಕುಡಿತಾ ಬರ್ತಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗಿದೆ ಈ ಜ್ಯೂಸು. ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಟೀ ಕಾಫಿನ ಕುಡಿಬೋದು. ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಪಾಲಕ್ ಜ್ಯೂಸ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. 1 ಬೌಲು ಅಗಸೆ, 1 ಬೌಲು ಎಳ್ಳು, ನಾನಿಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಳ್ಳನ್ನ ಹುರಿಬೇಕು, ಸೀದೋದಂಗೆ ಹುರಿಬಾರ್ದು, ಜಸ್ಟ್ ನಮಗೆ ಘಮ ಬರಬೇಕು, ಚಟ್ಪಟ್ ಅನ್ನಬೇಕು. ಚಟಪಟ ಅಂದರೆ ತೆಗೆದುಬಿಡಬೇಕು ಅಷ್ಟೇ. ಇದನ್ನು ಪೌಡ್ರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಆಮೇಲೆ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗಿದು ಚಟಪಟ ಅಂತ ಇದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆಯೋಣ ನೋಡಿ. ಇವಾಗ ಒಂದು ಪ್ಲೇಟಿಗೆ ತೆಗೆದಿದ್ದೀನಿ. ಪ್ಯಾನಿಗೆ ಅಗಸೆ ಹುರ್ಕೊತಾ ಇದ್ದೀನಿ. 2 ಸಮ ಪ್ರಮಾಣದಲ್ಲಿರಬೇಕು. ಈ ಅಗಸೆ ನಿಮಗೆ ಎಲ್ಲ ಸ್ಟೋರ್ಗಳಲ್ಲಿ ಸಿಗುತ್ತೆ, ದಿನಸಿ ಅಂಗಡಿಯಲ್ಲಿ, ಮಾಲಲ್ಲಿ ಎಲ್ಲ ಇದರಲ್ಲೂ ಸಿಗುತ್ತೆ. ಈ ಅಗಸೆ ತುಂಬ ಒಳ್ಳೆಯದು ನಮ್ಮ ಎಲುಬಿಗೆ, ಹಾಗೆ ಬೋನ್ಸಿಗೆಲ್ಲ ತುಂಬ ಒಳ್ಳೆಯದು ನಮಗೆ. ಅದೆಲ್ಲ ಗಟ್ಟಿ ಆಗುತ್ತೆ ನಮಗೆ ನೋಡಿ. ಇವಾಗ ಚಟಪಟ ಅಂತ ಇದೆ. ಇದನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ನಾನು ಇದೇ ಪ್ಲೇಟಿಗೆ ತೆಗಿತಿದ್ದೀನಿ. ಇದು ಸ್ವಲ್ಪ ಆರಬೇಕು, ಆರಿಂದ ನೈಸಾಗಿ ಪೌಡ್ರ್ ಮಾಡಬೇಕು. ಇದು ಸ್ವಲ್ಪ ಆರಕ್ಕೆ ಬಿಡೋಣ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದು ಹುರ್ಕೊಂಡಿದ್ವಲ್ಲ ಎಳ್ಳು ಮತ್ತು ಅಗಸೆನ, ಇದು ತಣ್ಣಗಾಗಿದೆ. ಇವಾಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ. ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ. ಇವಾಗ ಇದನ್ನು ಪುಡಿ ಮಾಡಿಕೊಂಡು ಬಂದಿದ್ದೀನಿ. ಇಷ್ಟು ನೈಸಾಗಾದರೆ ಸಾಕು. ಇದನ್ನು ನೀವು 15 ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಕೆಡಲ್ಲ. ಡ್ರೈ ಪೌಡರು, ಇದಕ್ಕೆ ನೀರು ಏನು ಮಿಕ್ಸ್ ಮಾಡಬಾರ್ದು, ಹಾಗೆ ಡ್ರೈ ಪೌಡರ್ನ ಮಾಡಿಟ್ಕೋಬೇಕು. ಇದನ್ನು ಉಪಯೋಗಿಸ್ಬಿಟ್ಟು ಜ್ಯೂಸ್ ಮಾಡೋಣ ಬನ್ನಿ. ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಕ್ಯಾರೆಟ್ನ ತುರಿದಿಟ್ಟಿದ್ದೀನಿ. ಒಂದು 3 ಸ್ಪೂನಷ್ಟು ಬೀಟ್ರೂಟ್ನ ತುರಿದಿಟ್ಟಿದ್ದೀನಿ. ಹಾಗೆ ನಾವು ಎಳ್ಳು ಮತ್ತು ಅಗಸೆನ ಬಿಸಿ ಮಾಡಿಬಿಟ್ಟು ಪುಡಿ ಮಾಡಿದ್ವಲ್ಲ, ಅದು ಒಂದು ದೊಡ್ಡ ಸ್ಪೂನಷ್ಟು, 1 ಸ್ಪೂನಷ್ಟು ಪುಡಿ ತಗೊಂಡಿದ್ದೀನಿ. 2 ಸ್ಪೂನಷ್ಟು ಬೆಲ್ಲ, ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೀನಿ. ಹಾಗೆ ಪಾಲಕ್ ಸೊಪ್ಪು, ಇದೊಂದು 8 ಎಲೆ ಇದೆ ಪಾಲಕ್ ಸೊಪ್ಪು, ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಪಾಲಕ್ ಸೊಪ್ಪು ಹಾಕೋಣ. ನೀಟಾಗಿ ವಾಶ್ ಮಾಡಿ ತಗೋಬೇಕು. ಹಾಗೆ ಬೀಟ್ರೂಟು, ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಮಂಡಿ ನೋವು, ಹಾಗೆ ಕೈ ನೋವು ಅವೆಲ್ಲ ಕಡಿಮೆ ಆಗುತ್ತೆ. ಎನರ್ಜಿ ಬರುತ್ತೆ ದೇಹಕ್ಕೆ, ಒಳ್ಳೆ ಎನರ್ಜಿ ಕೊಡುತ್ತೆ. ಆಮೇಲೆ ಬೊಜ್ಜು ಸಹ ಕರಗುತ್ತೆ ಈ ಜ್ಯೂಸ್ ಕುಡಿಯೋದ್ರಿಂದ. ಎಳ್ಳು, ಅಗಸೆ ಪುಡಿ ಮಾಡಿದ್ವಲ್ಲ ಅದು, ಹಾಗೆ ಬೆಲ್ಲ. ಇದು ಬೆಲ್ಲ ಆಪ್ಷನಲ್ಲು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು.
ಟೇಸ್ಟಿಗೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಬರ್ಬೇಕು. ಇದನ್ನು ನಾನು ನೈಸಾಗಿ ರುಬ್ಕೊಂಬರ್ತೀನಿ. ಇವಾಗ ನೋಡೋಣ. ನೋಡಿ ಇವಾಗ ಒಂದು ಗ್ಲಾಸ್ಗೆ ತೆಗೆಯೋಣ. ನೋಡಿ ಇಷ್ಟು ನೈಸಾಗಾದರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟ್ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಹಾಗೆ ನಿಮಗೆ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಬೀಟ್ರೂಟು ಕ್ಯಾರೆಟು ಎಲ್ಲ ಹಾಕಿರೋದ್ರಿಂದ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈ ಮಿಕ್ಸಿಯಲ್ಲಿ ಹತ್ತಿರೋದೇ ನಮಗೆ ಸಾಕಾಗುತ್ತೆ. ಸೊ ಹಾಗಾಗಿ ಈ ಮಿಕ್ಸಿಯಲ್ಲಿ ಇರೋದನ್ನು ವೇಸ್ಟ್ ಮಾಡಬಾರ್ದು. ನಮಗೆ ರಕ್ತಹೀನತೆ ಇದ್ದರೆ ರಕ್ತ ಜಾಸ್ತಿ ಮಾಡುತ್ತೆ ಇದನ್ನು ಕುಡಿಯೋದ್ರಿಂದ. ನಮ್ಮ ಬಾಡಿ ಎಲ್ಲ ಹಗೂರವಾಗಿ ಇದಾಗುತ್ತೆ. ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪಾಲಕ್ ಜ್ಯೂಸ್ ರೆಡಿಯಾಗಿದೆ. ನೋಡಿ ಪಾಲಕ್ ಜ್ಯೂಸ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಕರಗುತ್ತೆ. ಹಾಗೆ ನಮಗೆ ಕೈ ನೋವು, ಮಂಡಿ ನೋವು ಎಲ್ಲ ಕಡಿಮೆ ಆಗುತ್ತೆ. ದೇಹ ಹಗುರವಾಗಿರುತ್ತೆ. ಡೈಲಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕು. ಕುಡಿದು ಒಂದು ಅರ್ಧ ಗಂಟೆ ಬಿಟ್ಟು ನೀವು ಏನಾದರೂ ಕುಡಿಬೋದು. ಆವಾಗ ಇದನ್ನು ಕುಡಿಯೋದ್ರಿಂದ ತುಂಬ ಯೂಸ್ ಆಗುತ್ತೆ. ನಿಮಗೆ ದೇಹದಲ್ಲಿ ಪುಷ್ಟಿ ಕೊಡುತ್ತೆ, ಎನರ್ಜಿ ಕೊಡುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಇದನ್ನು ಕುಡಿಯೋದ್ರಿಂದ ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ. ನೀವು ಸಹ ಮನೇಲಿ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿನ ನೀವು ನೋಡ್ಬೋದು. ಥ್ಯಾಂಕ್ ಯು.